ನಾನು ಹೇಳೋದು ನಕ್ಸಲರ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ನಕ್ಸಲದು ಶರಣಾಗತಿಗಳು ನಡೀತವೆ, ಪ್ಯಾಕೇಜ್ಗಳಿದ್ದಾವೆ. ಒಟ್ಟಾರೆ ಅವ್ರನ್ನ ಹಿಂಸೆಯ ಮಾರ್ಗವನ್ನು ಬಿಟ್ಟು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಕರ್ನಾಟಕ ಸರ್ಕಾರ ಇದನ್ನು ಮಾಡಿದೆ. ಆದರೆ ನಾನು ಹೇಳೋದು, ಎಷ್ಟು ದಿವಸದಿಂದ ಇದು ಪ್ರೊಸೆಸ್ ನಡೀತಾ ಇತ್ತು? ಭಾಳ ತರಾತುರಿಯಲ್ಲಿ ಆಗಿದೆ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿಯೂ ಇದೆ. ಹೀಗಾಗಿ ನಾನು ಸಾರಾಸಗಟಾಗಿ ನಾನು ಅವರು ಮಾಡಿದ್ದನ್ನು ವಿರೋಧ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆ ಪ್ರೊಸೆಸ್ ಬಗ್ಗೆ ದರ್ ಇಸ್ ಎ ಲಾಟ್ ಆಫ್ ಕ್ವಶನ್ಸ್. ಮತ್ತು ಬೇರೆ ಕಡೆ ಎಲ್ಲೆಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಕಡೆ ಎಲ್ಲೆಲ್ಲಿ ನಕ್ಸಲರು ಶರಣಾಗಿದ್ದಾರೆ, ಆಯುಧಗಳನ್ನು ಅವ್ರ ಕಡೆ ಇದ್ದಂಥ ಇಲ್ಲಿಗೆಲ್ಲಾಗಿದ್ದಂಥ ಎಲ್ಲ ಆರ್ಮ್ಸ್ ಆ್ಯಂಡ್ ಎಮ್ಯುನೇಷನ್ಸ್ ಅವರು ತಂದು ಒಪ್ಪಿಸಿದ್ದಾರೆ. ಆದರೆ ಕೇವಲ ಆ ವಿಕ್ರಮ್ ಗೌಡನ ಎನ್ಕೌಂಟರ್ ಆದ ನಂತರ, ಮುಖ್ಯಮಂತ್ರಿಗಳ ಕರೆ ಕೊಟ್ಟ ನಂತರ 1 ವಾರ 10 ದಿವಸದಲ್ಲಿ ಆಗ್ತದೆ ಅಂತ ಅನ್ನೋದಕ್ಕೆ ಬಗ್ಗೆ, ಮತ್ತು ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿಲ್ಲ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗೆ ನಾನು ವಿರೋಧ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಈಗ ಭಾಳ ಗರಂ ಆಗಿ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ಕೇಳಿಸ್ಕೊಳ್ರಿ ಸಿದ್ದರಾಮಯ್ಯನವರೇ. ದೇಶದ ಮತ್ತು ರಾಜ್ಯದ ಒಟ್ಟು ಹಿತ ಅಡಗಿದೆ ಇದರಲ್ಲಿ. ಹಿಡಿದೇ ನಕ್ಸಲ್ ಹಿಂಸೆ ಅಥವಾ ನಕ್ಸಲ್ ಚಳವಳಿ ಏನಿದೆಯಲ್ಲ, ಇದರ ಹಿಂದೆ ಕೂಡ ವಿದೇಶಿಯಿಂದ ಹಿಡ್ಕೊಂಡು ಅನೇಕ ರೀತಿಯಾದಂಥ ದೇಶದ್ರೋಹಿ ಚಟುವಟಿಕೆಗಳ ಒಂದು ಕೈ ಇದೆ. ಹಾಗಾಗಿ ಇದನ್ನು, ಆದರೆ ಅದರಲ್ಲಿ ನಮ್ಮ ಯುವಕರು, ನಮ್ಮವರು ಕೆಲವರು ಸಿಕ್ಕಾಕೊಂಡಾಗ, ಅಥವಾ ಅಲ್ಲಿ ಹೋದಾಗ ದಾರಿ ತಪ್ಪಿನೋ ಅಥವಾ ಯಾವುದೇ ಕಾರಣದಿಂದನೋ ಹೋದಗಿದ್ದಾಗ, ಅಥವಾ ಎಲ್ಲವೂ ಗೊತ್ತಿದ್ದು ಹೋಗಿ ಆ ನಂತರ ಇಲ್ಲ ಇಷ್ಟು ದಿವಸ ಮಾಡಿದ ತಪ್ಪು ಅಂತ ಅವರಿಗೆ ಬಂದಾಗ ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಬಗ್ಗೆ ನಂದು ವಿರೋಧ ಇಲ್ಲ. ಆದರೆ ಎಲ್ಲ ಕಡೆ, ಬೇರೆ ಕಡೆ ನಿಮಗೂ ಗೊತ್ತಿದೆ, ನಾನು ಭಾರತ ಸರ್ಕಾರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅನೇಕ ಪ್ರಮುಖ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು, ಈಗಂತೂ ನನಗೆ ರೆಗ್ಯುಲರಾಗಿ ಮುಖ್ಯಮಂತ್ರಿಗಳು ಸಿಗ್ತಾ ಇರ್ತಾರೆ ಬೇರೆ ಬೇರೆ ರಾಜ್ಯದ. ಎಲ್ಲಿ ನನಗೆ ಛತ್ತೀಸ್ಗಢದ್ದು, ಒಡಿಸ್ಸಾದ್ದು ಅನೇಕ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಸಿಕ್ಕಿದ್ದರು. ಅಲ್ಲೆಲ್ಲ ತಿಂಗಳುಗಟ್ಟಲೆ ಪ್ರೊಸೆಸ್ ನಡೀತದೆ. ಮೀಡಿಯೇಟರ್ಸ್ ಹೋಗ್ತಾರೆ, ಮೀಡಿಯೇಟರ್ ಮಾತುಕತೆ ಮಾಡ್ತಾರೆ, ಎಲ್ಲ ಶಸ್ತ್ರಾಸ್ತ್ರ ಒಪ್ಪಿಸ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ವಿದಿನ್ ವೀಕ್ಸ್, ವಿದಿನ್ ಫ್ಯೂ ಡೇಸ್, 1-10 ದಿವಸದಲ್ಲಿ ಎಲ್ಲವೂ ಮುಗಿದು ಹೋಗ್ತದೆ. ಆ್ಯಂಡ್ ಅವ್ರ ಜೋಡಿ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸರಳ ಸಿಗೋದಿಲ್ಲ. ಅವರು 1 ವಾರದಾಗ ಇವ್ರು ಅನೌನ್ಸ್ ಮಾಡ್ತಾರೆ, ಅವ್ರು ಬಂದು ಶರಣಾಗ್ತಾರಂದ್ರೆ. ಮತ್ತು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸೋದಿಲ್ಲ ಅಂತನ್ನುವಂಥದ್ದು. ಆ್ಯಂಡ್ ಅವರೇ ಹೇಳಿದ್ದಾರೆ, ನಾವೇನು ಹೇಳಿಲ್ಲ, ಶಸ್ತ್ರಾಸ್ತ್ರಗಳು ಒಪ್ಪಿಸಿಲ್ಲ ಅಂತ ನಾವು ಯಾವುದೂ ಆರೋಪ ಮಾಡಿಲ್ಲ. ವಿ ಆರ್ ಎ ರೆಸ್ಪಾನ್ಸಿಬಲ್ ಪಾರ್ಟಿ, ಐ ಆಮ್ ಎ ರೆಸ್ಪಾನ್ಸಿಬಲ್ ಮಿನಿಸ್ಟರ್. ಪತ್ರಿಕೆಯಲ್ಲಿ, ನಿಮ್ಮ ಟಿ ವಿಯಲ್ಲಿ ಎಲ್ಲ ಬಂದಿದೆ, ಅವರು ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿಲ್ಲ ಅಂತ. ಹಂಗಾರೆ ಶಸ್ತ್ರಾಸ್ತ್ರ ಒಪ್ಪಿಸಲಿಲ್ಲ ಅಂತಂದ್ರೆ ಬೇರೆದವ್ರು ಕೊಟ್ಟು ಬಂದ್ರೆ, ಹಂಗಾರೆ ಇರು ಬೇರೆ ನಕ್ಸಲರು ಏನಿದೆ? ಇವತ್ತು ಚಿಕ್ಕಮಗಳೂರು ಕಾಡಿನಲ್ಲಿ ಇವತ್ತು AK-47 5 ಸಿಕ್ಕಿದೆ ಸರ್, ಬುಲೆಟ್ಸ್ ಎಲ್ಲ ಸಿಕ್ಕಿದೆ. ಬಟ್ ಅದು ಯಾವುದು ಅಂತ ಗೊತ್ತಿಲ್ಲ. ಅಲ್ಲ, ಸಿಕ್ಕಿದೆ ಅಂತಂದ್ರೆ ಇವ್ರು ಎಷ್ಟು ಒಪ್ಪಿಸಿದ್ದಾರೆ ಇದನ್ನು ಸ್ಪಷ್ಟಪಡಿಸ್ಬೇಕಲ್ಲ. ಈಗ ಸರೆಂಡರ್ ಆದವರು ಎಷ್ಟು ಶಸ್ತ್ರ, ನಕ್ಸಲರ್ಗೆ ಪ್ಯಾಕೇಜ್ ಏನಿದೆ ಅಲ್ಲ, ಆ ಪ್ಯಾಕೇಜ್ಗಳಲ್ಲಿ ಯಾವ ನಕ್ಸಲ್, ಯಾಕಂದರೆ ಸರ್ಕಾರದ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಇನ್ಯಾವುದೇ ಪಾರ್ಟಿ ಸರ್ಕಾರ ಇರಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಪಕ್ಕ ಇದೆ. ಮತ್ತು ಈಗೇನಾಗಿದೆ ಅಂತಂದರೆ, ಇದ್ರ ಜೊತೆಗೆ ಲೆಟ್ ಮಿ ಕಂಪ್ಲೀಟ್. ಈಗ ನಾವು ಈ ನಕ್ಸಲಿಸಮನ್ನು, ಲೆಫ್ಟ್ ವಿಂಗ್ ಟೆರರಿಸಮ್ ಏನಿದೆ, ಇದನ್ನು ಹೊಸಕಿ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಭಾರತ ಸರ್ಕಾರದಿಂದ. ಈ ಹಿಂಸಾಕೃತ್ಯವನ್ನು ಸಹನೆ ಮಾಡೋ ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಈಗ ಹಿಂಗಾಗಿ ತರಾತುರಿಯಲ್ಲಿ ಯಾರೋ 4 ಜನ ಬಂದು ಶರಣಾಗ್ತಾರೆ, 4-8 ಜನ, 6 ಜನ ಬಂದು ಶರಣಾಗ್ತಾರೆ. ಯಾವುದೇ ಮೀಡಿಯೇಷನ್ ಇಲ್ಲ, ಶಸ್ತ್ರಾಸ್ತ್ರ ಒಪ್ಪಿಸೋದಿಲ್ಲ. ವಿದಿನ್ ಫ್ಯೂ ಡೇಸ್
ಅವರು ಒಂದು ವಾರದಲ್ಲಿ 10 ದಿವಸದಲ್ಲಿ ಬಂದು ಶರಣಾಗ್ತಾರೆ. ಇದರ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ತಿಳಿಸುವುದು ಸರ್ಕಾರದ ಜವಾಬ್ದಾರಿ. ಅಲ್ಲ, ಸಿ ಎಮ್ ಮುಂದೆ ಶರಣ ಆಗಬಾರ್ದು ಅಂತೇನಿಲ್ಲ. ನೋಡ್ರಿ, ನಾನು ವಿರೋಧಕ್ಕಾಗಿ ವಿರೋಧ ಮಾಡೋದಿಲ್ಲ. ಅನೇಕ ಕಡೆ ಸಿ ಎಮ್ಗಳ ಮುಂದೆ ಮತ್ತು ಬೇರೆ ಬೇರೆ ಉನ್ನತ ಮಟ್ಟದ ಮಂತ್ರಿಗಳ ಮುಂದೆ ಶರಣಾಗಿದ್ದಾರೆ. ನಾನು ಅದ್ರ ಬಗ್ಗೆ ಪ್ರಶ್ನೆ ಹೆಚ್ಚು ಮಾಡ್ತಾ ಇಲ್ಲ. ನಾ ಕೇಳೋದು ಪ್ರೊಸೆಸ್ ಬಗ್ಗೆ. ನಾ ಕೇಳೋದು ಎಷ್ಟು ಅವ್ರು ಶಸ್ತ್ರಾಸ್ತ್ರ ಒಪ್ಪಿಸಿದ್ದಾರೆ, ಎಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಇವ್ರು 6 ಜನ ಬಂದುಬಿಟ್ಟ ಮೇಲೆ ಇಡೀ ನಕ್ಸಲ್ ಚಳವಳಿಯೇ ಮುಗೀತು. ಅದಕ್ಕೆ ನಾವು ಅದೇನು ANF ಇದೆಯಲ್ಲ, ಆ್ಯಂಟಿ ನಕ್ಸಲ್ ಫೋರ್ಸ್, ಅದನ್ನು ಬಂದ್ ಮಾಡ್ತೀವಿ ಅಂತ ಕೆಲವರು ಹೇಳಿಕೆ ಕೊಡ್ತಾ ಇದ್ದಾರೆ. ಅದರ ವಾಟ್ ಯು ವಾಂಟ್ ಟು ಡೂ? ನೋಡ್ರಿ, ಅವರು ಯಾರೋ ರಿಯಲೈಸ್ ಆಗಿ ವಾಪಸ್ ನಾವು ಬರ್ತೀವಿ ಅಂತಂದರೆ ಅದಕ್ಕೆ ಕಾನೂನಿನ ಅಡಿಯಲ್ಲಿ, ಕಾನೂನಿನ ಪರಿಮಿತಿಯಲ್ಲಿ ಏನು ಮಾಡೋದು ಬೇರೆ. ಆದರೆ ಒಂದು ರೀತಿಯಲ್ಲಿ ಅವ್ರಿಗಿದು ಪ್ರೋತ್ಸಾಹ ಸಿಕ್ಕಂಗೆ ಆಗಬಾರ್ದು ಅನ್ನೋದು ನಮ್ಮ ಕನ್ಸರ್ನ್. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.